ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನಿವತ್ತು ಕಾವ್ಯ ಮನೆಗೆ ಬಂದಿದ್ದೀನಿ ಆ್ಯಂಡ್ ನನ್ನ ವ್ಲಾಗ್ ಇವತ್ತು ಕಾವ್ಯ ಮನೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಕಾವ್ಯ ಅವ್ರ ಮಮ್ಮಿ ಬರ್ಡೇ ಆಗಿರೋದ್ರಿಂದ ನಾವು ಸುಮ್ಮನೆ ಹಾಗೆ ಫ್ರೆಂಡ್ಸ್ ಗೆಟ್ ಟುಗೆದರ್ ಪ್ಲ್ಯಾನ್ ಮಾಡಿದ್ರಿ ಆ್ಯಂಡ್ ಸ್ವಲ್ಪ ಅಡುಗೆ ಎಲ್ಲ ಮಾಡೋದಿದೆ ಇವತ್ತು. ಸೊ ನನ್ನ ದಿನ ಹೇಗಿರುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ. ಚಾರ್ಲಿ ಬಾಯ್ಲಿ ಬೇಬಿ, ಕಾವ್ಯ ನೋಡ್ಕೊಂಡಿಲ್ಲ ಮನೆ ನಿನ್ನ. ಕಾವ್ಯ ನೋಡ್ಕೊಂಡಿಲ್ವಾ? ಬೇವರ್ಸಿ ಇವಳೊಬ್ಳನ್ನ ಮಾತ್ರ ಚೆನ್ನಾಗಿ ನೋಡ್ಕೊತಾಳೆ ಪಾಪ. ಮಗುಗೆ ಒಂದು ಇಂಜೆಕ್ಷನ್ ಹಾಕ್ಸಲ್ಲ, ಏನಿಲ್ಲ. ಗೈಸ್, ನನ್ನ ಬಗ್ಗೆ ಏನು ಹೇಳ್ತಾಳೆ? ಚಿರ ಹೇಳು ಚಿರ. ಪರವಾಗಿಲ್ಲ ಚಿರ. ಎಲ್ಲಿರೋ ಡಾಲಿ ನನ್ನ ಕರೆರೆ ತಿರುಗೂ ನೋಡಲ್ಲ ಗೈಸ್. ಆದರೆ ಚಾರ್ಲಿ ಆ ಥರ ಎಲ್ಲ ಎಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡುತ್ತೆ ಗೊತ್ತಾ? ಚಾರ್ಲಿ ಬಾಯ್ಲಿ ಬಾ 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 ಬಾ. ಓನ್ ಬೇಬಿ, ಹುಷಾರಿಲ್ಲ ಬೇಬಿ ನಿಂಗೆ? ಹಾಂ, ಕಾವ್ಯ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಲ್ಲ ನಿನ್ನ? ಹಾಂ, ನೋಡಿ ಗೈಸ್, ಇಷ್ಟು ಚೆನ್ನಾಗಿರೋ ಮಗುನ ನೀಟಾಗಿ ಒಂದು ಇಂಜೆಕ್ಷನ್ ಹಾಕ್ಸಲ್ಲ, ಅದನ್ನು ಕರೆಕ್ಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಲ್ಲ. ಏನು ಮಾಡ್ತಾಳೆ? ಅವಳದು ಮಾತ್ರ ನೋಡ್ಕೊತಾಳೆ. ಆಯ್ತು ಗೈಸ್, ಇವಳು ಕಾವ್ಯ ತಂಗಿ ನಯನ ಅಂತ. ನಮಸ್ಕಾರ ಗೈಸ್. ಕಾವ್ಯ ತಂಗಿಗೆ ನಾನು ಮಾಡೋ ಟೊಮೆಟೊ ಬಾತ್ ಬೇಕಂತೆ. ನಾನು ಸಿಕ್ಕಾಬಳೆ ಚೆನ್ನಾಗಿ ಟೊಮೆಟೊ ಬಾತ್ ಮಾಡ್ತೀನಿ ಅಂತ ಇವತ್ತೇ ಗೊತ್ತಾಗಿದ್ದು. ಅವತ್ತು ಯಾವತ್ತೂ ಒಂದಿನ ಮಾಡಿಕೊಟ್ಟಿದ್ದೆ ಆ್ಯಂಡ್ ಅವಳು ಅದನ್ನೇ ಇಟ್ಕೊಂಡಿದ್ದಾಳೆ. ಸೊ ಬನ್ನಿ ಟೊಮೆಟೊ ಬಾತ್ ಮಾಡೋಣ. ಸೊ ಗೈಸ್, ನನಗೇನು ಗೊತ್ತಾ, ನಾನು ಅಡುಗೆ ಮಾಡಬೇಕಾದ್ರೆ ನನ್ನ ಯಾರೂ ಡಿಸ್ಟರ್ಬ್ ಮಾಡಬಾರ್ದು ಆ್ಯಂಡ್ ಪೀಸಾಗಿ ಅಡುಗೆ ಮಾಡಬೇಕು. ಆ್ಯಂಡ್ ನಾನು ಪ್ರತಿ ಸಲ ಅಡುಗೆ ಮಾಡಬೇಕಾದಾಗ ಯಾವುದಾದ್ರೂ ಒಂದು ಮ್ಯೂಸಿಕ್ ಹಾಕ್ಕೊಂಡೆ ಅಡುಗೆ ಮಾಡೋದು. ಸೊ ಐ ಎಂಜಾಯ್ ಇಟ್. ಈಗ ನಾನು ಟೊಮೆಟೊ ಬಾತ್ಗೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇದು ಬಾಡಿಗೆ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ ತೊಳೆಯೋಕೆ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಮೆತ್ತಗಾದರೆ ರುಬ್ಬಕ್ಕೆ ಚೆನ್ನಾಗಾಗುತ್ತೆ. ಮತ್ತು ಇದು ಈರುಳ್ಳಿ ಮತ್ತು ಟೊಮೆಟೊ ನಾನು ಒಗ್ಗರಣೆಗೆ ಸ್ವಲ್ಪ ತೊಗೊತೀನಿ. ಯಾಕಂದರೆ ಟೇಸ್ಟ್ ಬರಬೇಕಂದ್ರೆ ಆನಿಯನ್ ಮತ್ತು ಟೊಮೆಟೊ ರುಬ್ಬಿ ಹಾಕಬೇಕು. ಅದಾದ ನಂತರ ಶುಂಠಿ, ಬೆಳ್ಳುಳ್ಳಿ ಮತ್ತು ಮಸಾಲೆ ಐಟಮ್ಸು ಟೇಸ್ಟ್ಗಿರಲಿ ಅಂತ ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಕಾಯಿ ಮತ್ತು ಪುದೀನ, ಕೊತ್ತಂಬರಿ. ನಮ್ಮ ಮಮ್ಮಿ ಕಾಯಿನ ಹಾಲು ಮಾಡಿ ಹಾಕು ಅಂತ ಹೇಳಿದ್ರು, ಆದರೆ ಅದೆಲ್ಲ ಪ್ರಾಸೆಸ್ ತುಂಬ ಲೇಟ್ ಆಗುತ್ತೆ. ಸೊ ಇದನ್ನು ಈಗ ಒಗ್ಗರಣೆಗೆ ಹಾಕ್ಕೊತೀನಿ. ಅದು ಈಗ ನಾನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಇದು ಒಗ್ಗರಣೆ ಮಾಡ್ಕೊಳ್ಳೋದ್ರಿಂದ ಅದು ಸ್ವಲ್ಪ ಸ್ಮೆಲ್ಲೆಲ್ಲ ಈಚೆ ಹೋಗುತ್ತೆ. ಸ್ಮೆಲ್ಲೆಲ್ಲ ಈಚೆ ಹೋಗಿ ಅದು ಸ್ವಲ್ಪ ಮೆತ್ತಗಾಗೋದ್ರಿಂದ ರುಬ್ಬಕ್ಕೆ ಚೆನ್ನಾಗಾಗತ್ತೆ ಅಂತ. ಸೊ ಈಗ ಇದಕ್ಕೇ ನಾನು ಇದು ಒಣಮೆಣ್ಸಿನ್ಕಾಯಿ ಏನು ತೊಳೆದಿಟ್ಕೊಂಡಿದ್ದೆ ಅದನ್ನು ಹಾಕೋತೀನಿ. ಸೊ ಸ್ವಲ್ಪ ಟೇಸ್ಟಿಗೆ ಅಂತ ನಾನು ಆನಿಯನ್ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ, ಈರುಳ್ಳಿನ. ಸೊ ಟೊಮೆಟೊ ಬಾತ್ ರೆಡ್ ಕಲರ್ ಬರಲಿ ಅಂತ ನಾನು ಟೊಮೆಟೊ ಹಾಕ್ತಾಯಿದ್ದೀನಿ. ಗೈಸ್, ನಾನು ಈಗ 2.5 ಪಾವ್ ಅಕ್ಕಿ ತೊಗೊಂಡಿದ್ದೀನಿ. ನಾನು ಅಕ್ಕಿನ ಚೆನ್ನಾಗಿ ನೀರಲ್ಲಿ 2ರಿಂದ 3 ಸಲ ತೊಳ್ಕೊಂಡೆ. ಸೊ ಈಗ ತೊಳ್ಕೊಂಡು ಇದನ್ನು ಒಂದು 5 ನಿಮಿಷ ಆ ಕಡೆ ಇಟ್ಬಿಡ್ತೀನಿ. ಸೊ ಇದು ಒಗ್ಗರಣೆಲ್ಲಾಗಿತ್ತು. ನಾನು ಅಕ್ಕಿ ತೊಳೆಯೋ ಅಷ್ಟರಲ್ಲಿ ಇದು ಸ್ವಲ್ಪ ಹೊತ್ತು ಆರಬೇಕು. ಈಗ ಆರಾದ್ಮೇಲೆ ಬೇಕಾದರೆ ನಾವು ಮಿಕ್ಸಿ ಮಾಡ್ಕೋಬೋದು. ನಾನು ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡೆ. ಇದಕ್ಕೆ ಸ್ವಲ್ಪ ಸಾಸಿವೆ ಚಿಟಿಯಾಗಿ ಸ್ಟಾರ್ಟ್ ಮಾಡ್ತು. ನಾನು ಕರಿಬೇವು ಹಾಕ್ಕೊಂಡೆ. ನನಗೆ ಖಾರ ಇಷ್ಟ ಇರೋದ್ರಿಂದ ಇನ್ನೊಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಒಗ್ಗರಣೆಗೆ ಹಾಕ್ಕೊಂಡೆ. ಆಲ್ರೆಡಿ ನಾನು ಶುಂಠಿ ಬೆಳ್ಳುಳ್ಳಿನ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ, ಬಟ್ ಸ್ಟಿಲ್ ಒಗ್ಗರಣೆಗೆ ಅಂತ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಇದಕ್ಕೆ ಈಗ ಆನಿಯನ್ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಬಾತ್ ಫ್ಲೇವರ್ ಇರಲಿ ಅಂದ್ಬಿಟ್ಟು ಒಂದು ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಇದು ನೀಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಮೆಲ್ ಹೋಗೋವರೆಗೂ ಇದನ್ನು ಬಾಡಿಸ್ಕೋಬೇಕು, ಇಲ್ಲಾಂದರೆ ಅದು ಹಸಿ ವಾಸನೆ ಹಾಗೇ ಇರುತ್ತೆ. ನಾನು ಇದಕ್ಕೆ ಒಂಚೂರು ಅರಿಶಿನ ಹಾಕ್ಕೊತಾ ಇದ್ದೀನಿ, ಜಾಸ್ತಿ ಬೇಡ. ಅರಿಶಿನ ಹಾಕಿದ್ಮೇಲೆ 2-3 ನಿಮಿಷ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಟೊಮೆಟೊ ಹಾಕ್ಕೊಳ್ಳೋಣ. ಸೊ ಈಗ ನಾನು ಟೊಮೆಟೊ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಏನಿಲ್ಲ ಅಂದರೂ ಟೊಮೆಟೊ ಸುಮಾರು 3ರಿಂದ 4 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಬೇಕು. ಅದಾದಮೇಲೆ ಬೇಕಾದ್ರೆ ರುಬ್ಬಿಟ್ಟಿರೋ ಮಸಾಲಾನ ಹಾಕ್ಕೋಬೇಕಾಗತ್ತೆ. ನಾನು ಆಲ್ರೆಡಿ ಮಸಾಲೆನ ರುಬ್ಕೊಬಂದಿದ್ದೀನಿ ಆ್ಯಂಡ್ ಈ ಮಸಾಲೆನ ಅದಕ್ಕೆ ಹಾಕ್ಕೊಳ್ಳೋಣ. ಈಗ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿರೋದ್ರಿಂದ ನಾನು ಮಸಾಲೆನ ಹಾಕೋತಾ ಇದ್ದೀನಿ.
ಸೊ ಗೈಸ್ ನನ್ನ ಮಸಾಲೆ ಹಾಕ್ತೆ ಅದು ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಯಿತು. ಒಂಚೂರು ಅದು ಮಸಾಲೆ ಇತ್ತಲ್ಲ ಜಾರಲ್ಲಿ, ಅದಕ್ಕೊಂಚೂರು ನೀರು ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡೆ. ಇದೇನು ಗೊತ್ತಾ, ಅದು ಮಸಾಲೆ ಕುದೀತಾ ಇತ್ತು, ನಾನು ಅದಕ್ಕೇ ಅಕ್ಕಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಅಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಕೆಲವರು ಏನು ಮಾಡ್ತಾರೆ ಅಂದರೆ ಕುದಿಬೇಕಾದ್ರೆ ನೀರು ಹಾಕ್ಕೊತಾರೆ. ಸೊ ನೀರು ಹಾಕ್ಕೊಂಡು ಆಮೇಲೆ ಅಕ್ಕಿ ಹಾಕ್ಕೋತಾರೆ. ಬಟ್ ನಾನು ಸ್ವಲ್ಪ ಉಲ್ಟಾ ಪ್ರಾಸೆಸ್. ಸೊ ಗೈಸ್ ಈಗ ಅಕ್ಕಿ ಇರೋದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಗೈಸ್ ನಾನಿದು ಅಕ್ಕಿ 2.5 ಪಾವ್ ತೊಗೊಂಡಿದ್ದರಿಂದ ಕರೆಕ್ಟಾಗಿ 5 ಲೋಟ ನೀರು ಹಾಕ್ಕೊಂಡೆ. ಸೊ ಆಲ್ರೆಡಿ ಅದ್ರಲ್ಲಿ ನೀರಿದೆ, ಬಟ್ ಅದು ನೀರಿದ್ದರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಆಗತ್ತೆ ಅಂತ ನಾನು ಕರೆಕ್ಟ್ ಮೆಜರ್ಮೆಂಟಲ್ಲಿ ವಾಟರ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನನಗೆ ಪುಡಿ ಉಪ್ಪಲ್ಲಿ ಅಳತೆ ನೋಡೋಕ್ಕೆ ಬರೋಲ್ಲ, ಹಾಗಾಗಿ ಕಲ್ಲುಪ್ಪು ತೊಗೊಂಡಿದ್ದೀನಿ. ಆ್ಯಂಡ್ ಈ ಕಲ್ಲುಪ್ಪು ತೊಗೋಬೇಕಾದ್ರೂ ನಮ್ಮ ಮಮ್ಮಿ ಹತ್ರ ಫೋನ್ ಮಾಡಿ ಕೇಳಿದೆ ಸಾಕಾಗತ್ತಾ ಅಂತ. ನಮ್ಮ ಮಮ್ಮಿ ಹ್ಞೂ ಅಂದಮೇಲೆ ನಾನು ಹಾಕಿದ್ದು. ನಾನು ಇದಕ್ಕೆ ಅರ್ಧ ಓಲ್ಡ್ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಿಂಬೆಹಣ್ಣು ಹಾಕಲ್ಲ, ಯಾಕಂದರೆ ಟೊಮೊಟೊನೇ ಆಲ್ರೆಡಿ ತುಂಬ ಹುಳಿ ಇರೋದ್ರಿಂದ ನಿಂಬೆಹಣ್ಣು ಯಾರೂ ಹಾಕಲ್ಲ. ಬಟ್ ನಾನು ಅರ್ಧ ಹೋಳು ಹಾಕ್ತಾಯಿದ್ದೀನಿ, ಯಾಕಂದರೆ ಅದು ಚೆನ್ನಾಗಿರುತ್ತೆ. ನನಗೆ ಸ್ವಲ್ಪ ಹುಳಿ ಇದ್ರೇ ಇಷ್ಟ. ಗೈಸ್ ಈಗ ಕುಕ್ಕರ್ ಮುಚ್ಚಿದ್ದೀನಿ. 1-2 ವಿಸಿಲ್ ಬಂದಾದ್ಮೇಲೆ ಓಪನ್ ಮಾಡಿ. ಗೈಸ್ ಸೊ ಈಗ ವಿಸಿಲ್ ಬಂತು. ಸೊ ಗೈಸ್ ಈಗ ಹೆಂಗಾಗಿದೆ ನೋಡೋಣ. ವಾವ್, ಕಲರ್ಫುಲ್ ಆಗಿದೆ, ಆದರೆ ಹೆಂಗಿರತ್ತೆ ಗೊತ್ತಿಲ್ವೇ. ಗೈಸ್ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಗೈಸ್ ಫೈನಲಿ ನಾನು ಟೊಮೆಟೊ ಬಾತ್ ಮಾಡಿ ಮುಗಿಸಿದ್ದೀನಿ. ಆ್ಯಂಡ್ ನೋಡೋಣ ಬನ್ನಿ ಯಾರು ಫಸ್ಟ್ ತಿಂತಾರಂತ. ಚೆನ್ನಾಗಿದೆಯಾ? ಖಾರ ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ? ನಿಜವಾಗ್ಲೂ ಚೆನ್ನಾಗಿದೆಯಾ ಅಥವಾ ವೀಡಿಯೋಗೆ ಹೇಳ್ತಾ ಇದ್ದೀನಿ? ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಕಾವ್ಯ ಯು ಮಿಸ್ಡ್ ಇಟ್. ಮಮ್ಮಿ ನೋಡು, ನಿಜವಾಗ್ಲೂ ನಾನು ಚೆನ್ನಾಗಿ ಮಾಡಿದ್ದೀನಿ. ಸೊ ಹಾಯ್ ಗೈಸ್, ನನ್ನ ಟೊಮೆಟೊ ಬಾತ್ ತುಂಬ ಚೆನ್ನಾಗಿ ಮಾಡಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ತುಂಬ ಇಷ್ಟ ಆಯಿತು. ಸೊ ನೀವೆಲ್ಲ ಅನ್ಕೋಬೋದು ಇಷ್ಟು ದೊಡ್ಡ ಕತ್ತೆ ಆಗಿದ್ದಾಳೆ, ಒಂದು ಟೊಮೆಟೊ ಬಾತ್ ಮಾಡಿಬಿಟ್ಟು ಇಷ್ಟೊಂದು ಬಿಲ್ಡಪ್ ಬೇಕು ಅಂತ. ನಾನು ಯಾವತ್ತೂ ನಮ್ಮ ಮನೇಲಿ ಅಡುಗೆ ಮಾಡಿಲ್ಲ ಇನ್ ದ ಸೆನ್ಸ್, ಯಾವಾಗಲೂ ನಮ್ಮ ಮಮ್ಮಿನೇ ಅಡುಗೆ, ಟಿಫನ್, ಕಾಫಿ, ಟೀ ಪ್ರತಿಯೊಂದು ನಮ್ಮ ಮಮ್ಮಿನೇ ಮಾಡೋದು. ಆ್ಯಂಡ್ ಸೊ ದಟ್ಸ್ ದ ರೀಸನ್ ನನಗೆ ನಮ್ಮ ಮಮ್ಮಿ ಅಂತ ಸಿಕ್ಕಾಪಡೆ ಇಷ್ಟ. ನಮ್ಮಮ್ಮ ಯಾವತ್ತೂ ಬೈತಾನೆ ಇರ್ತಾರೆ, ಆದರೂ ನಂಗೆ ನಮ್ಮ ಮಮ್ಮಿ ಅಂದರೆ ಇಷ್ಟ. ಐ ಕ್ಯಾನ್ ನೆವರ್ ಗಿವ್ ಅಪ್ ಆನ್ ಅವರ್. ಸೊ ನಾನು ಎಷ್ಟೇ ಕಾಟ ಕೊಟ್ಟರು ನಮ್ಮ ಮಮ್ಮಿ ನನಗೆ ಏನೇನು ಬೇಕೋ ಎಲ್ಲ ಅವರೇ ಮಾಡಿ. ಹಾಗೆ ಆಫೀಸ್ ವರ್ಕ್ ಕೂಡ ಇತ್ತು. ಸೊ ಆಫೀಸ್ ವರ್ಕ್ ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಂಡ್ ಈಗ ಆಫೀಸ್ ವರ್ಕ್ ಮುಗಿಸಿ ಮತ್ತೆ ಸ್ವಲ್ಪ ಬೇರೆ ಕೆಲಸ ಇದೆ. ಆ್ಯಂಡ್ ನನ್ನ ಫ್ರೆಂಡ್ರು ಮತ್ತು ಸುನೀತಾ ಅಕ್ಕ ಪ್ರತಿಯೊಬ್ಬರೂ ಬರ್ತಾ ಇದ್ದಾರೆ. ಆ್ಯಂಡ್ ಐಮ್ ಲಿಟಲ್ ಎಕ್ಸೈಟೆಡ್. ಗೈಸ್ ನಾನು ಕೆಲಸ ಮಾಡ್ತಾ ಸಿಕ್ಕಾಬಡೆ ನಿದ್ದೆ ಎಳಿತಾ ಇದೆ, ಅದಕ್ಕೆ ಕಾಫಿ ಮಾಡ್ಕೊಳ್ಳೋಣ ಅಂತ ಕಾಫಿ ಮಾಡ್ತಾಯಿದ್ದೀನಿ. ಗೈಸ್ ಈಗ ಕಾಫಿ ರೆಡಿ ಆಯಿತು. ಗೈಸ್ ಕಾಫಿ ಮಾತ್ರ ಸಕ್ಕತ್ತಾಗಿದೆ. ಆ್ಯಂಡ್ ನನಗೆ ಕಾಫಿ ಟೀ ಅನ್ನೋದು ಒಂದು ಇದ್ಬಿಟ್ರೆ ಊಟನೇ ಬೇಡ ಗೈಸ್. ಎಷ್ಟು ದಿನ ಬೇಕಾದರೂ ನನಗೆ ಊಟ ಕೊಡ್ತೀರಾ ಇರಿ, ಕಾಫಿ ಟೀಯಲ್ಲೇ ಬದುಕಿಬಿಡ್ತೀನಿ, ಅಷ್ಟು ಫೇವ್ರೆಟ್ ನನಗೆ. ಐ ಅಂಡರ್ಸ್ಟ್ಯಾಂಡ್ ಅದು ಹೆಲ್ತಿಗೆ ತುಂಬ ಕೆಟ್ಟದಂತ, ಬಟ್ ಸ್ಟಿಲ್ ಬಿಡೋಕ್ಕಾಗಲ್ಲ. ಇದು ಬಂದ್ಬಿಟ್ಟು ಫ್ರೈಗೆ, ಇದು ಬಂದ್ಬಿಟ್ಟು ಕಬಾಬ್ಗೆ. ಇದು ಸೆಪ್ರೇಟ್ ಫ್ರೈ ಮಾಡಬೇಕು. ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ ಮತ್ತು ಕಬಾಬ್ ಪೌಡರು, ಕಾರ್ನ್ಫ್ಲೋರ್ ಇದೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿನ ಸೊಪ್ಪು ಜೊತೆನೇ ಹಾಕಿ ಹಂಗೆ ಪೇಸ್ಟ್ ಮಾಡ್ಕೊತೀನಿ. ಸೊ ಇವಾಗ ನಾವು ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಎಲ್ಲ ನೀಟಾಗಿ ರುಬ್ಕೋತೀವಿ. ಗೈಸ್ ನಾನೀಗ ಕಬಾಬಿಗೆ ಹಾಕ್ಬೇಕಾಗಿರೋ ಚಿಕನ್ ಎಲ್ಲ ತೊಳ್ಕೊತಾ ಇದ್ದೀನಿ. ನಾನೀಗ ಮೊಟ್ಟೆ ಹೊಡೆದಾಕೋತಾ ಇದ್ದೀನಿ. ಬರ್ತಾನೆ ಇಲ್ಲ ಇದು ಈಚೆಗೆ. ಈಗ ಟೋಟಲ್ 3 ಮೊಟ್ಟೆ ಹಾಕ್ಕೊಂಡಿದ್ದೀನಿ ನಾನು, ಕಾಣಿಸ್ತೈತೆ. ಸೊ ಗೈಸ್ ಈಗ ಇದು ಮಸಾಲೆ ಏನು ರುಬ್ಕೊಂಡಿದ್ದೀವಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿ ಎಲ್ಲ ಈಗ ಹಾಕ್ಕೊತಾ ಇದ್ದೀನಿ ನಾನು. ಬೇಕಾದರೆ ಇದು ಕೊಂಚೂರು ಕಸ್ತೂರಿ ಮೆಥಿನ ಪುಡಿ ಮಾಡಿ ಹಾಕ್ಕೋಬೋದು. ಸೊ ಈಗ ನಾನು ತೊಳೆದಿಟ್ಕೊಂಡಿರೋ ಚಿಕನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ಫಸ್ಟ್ ಇದನ್ನು ಮಿಕ್ಸ್ ಮಾಡಬೇಕಲ್ಲ. ಓಕೆ, ಇದನ್ನು ನೀಟಾಗಿ ಕಲಿಸ್ಕೊತೀನಿ. ಹಾಕು, ಅಲ್ಲ ನನ್ನ ಕೈಗೆ ಹಾಕು.
ಹಾಕಿ ಇನ್ನೊಂಚೂರು. ಇದು ಇಲ್ಲ, ಇನ್ನೊಂಚೂರು ಹಾಕು. ಹಾಂ, ಸಾಕು. ಸೊ ಗೈಸ್, ನಾನು ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ಒಂಚೂರು ಕೊಡು. ಅಷ್ಟಲ್ಲ, ಹಾಕು ಇನ್ನೊಂಚೂರು. ಹಾಂ, ಇಲ್ಲ ಸಾಕಾಗಲ್ಲ ಕಣು. ಹಾಂ, ಸಾಕು. ಸೊ ಗೈಸ್, ಈಗ ನಾನು ಉಪ್ಪು ಹಾಕ್ಕೊಂಡೆ. ಹಾಂ, ಸಾಕು. ಗೈಸ್, ನಾನು ಒಂಚೂರು ಮೊಸರು ಹಾಕ್ಕೊಂಡಿದ್ದೀನಿ, ಯಾಕಂದರೆ ಚಿಕನ್ ಸ್ವಲ್ಪ ಸಾಫ್ಟ್ ಆಗಲಿ ಅಂತ. ಯೂಶಲಿ ಕಬಾಬಿಗೆ ಮೊಸರು ಹಾಕ್ಕೋಬಾರ್ದು, ಬಟ್ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ. ಕಟ್ ಮಾಡಿ, ಪರವಾಗಿಲ್ಲ. ಸೊ ಗೈಸ್, ಕಬಾಬಿಗೆ ಪೀಸ್ ತುಂಬ ದಪ್ಪ ಹೊಡೆದ್ಬಿಟ್ಟಿದ್ದಾರೆ, ಅದಕ್ಕೆ ಇವನ್ನೆಲ್ಲ ಕಟ್ ಮಾಡ್ತಾ ಇದ್ದಾನೆ ಸಂತು. ಥ್ಯಾಂಕ್ಸ್ ಸಂತು. ಸೊ ಗೈಸ್, ಈಗ ನಾನು ನೀಟಾಗಿ ಕಬಾಬ್ ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ. ಗೈಸ್, ಈಗ ನಾನು ನೀಟಾಗಿ ಕಬಾಬಿಗೆ ಕಲಿಸ್ಕೊಂಡಿದ್ದೀನಿ. ಇದನ್ನು ಕಲಿಸ್ಬಿಟ್ಟು 2-3 ಅವರ್ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಆಮೇಲೆ ನೀಟಾಗಿ ಮ್ಯಾರಿನೇಟ್ ಆಗುತ್ತೆ. ಗೈಸ್, ಇವಾಗ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದು ಬಂದ್ಬಿಟ್ಟು ಚಿಕನ್ ಒಗ್ಗರಣೆ ಮಾಡೋಕ್ಕೆ. ಯಾಕಂದರೆ ಚಿಕನ್ ತಂದಿದ ತಕ್ಷಣ ತೊಳೆದ್ಬಿಟ್ಟು ಒಗ್ಗರಣೆ ಮಾಡಿಕ್ಕಿಲ್ಲ ಅಂದರೆ ಅದು ತುಂಬ ಸ್ಮೆಲ್ ಬರುತ್ತೆ. ನನಗೆ ಚಿಕನ್ 2-3 ಸಲ ಆದರೂ ತೊಳಿಬೇಕು. ಒಗ್ಗರಣೆಗೆ ನಾನು ಸ್ವಲ್ಪ ಜಾಸ್ತಿ ಎಣ್ಣೆನೇ ಹಾಕ್ಕೊತೀನಿ, ಯಾಕಂದರೆ ಚಿಕನ್ ಕೂಡ ಜಾಸ್ತಿ ಇದೆ. ಸಾಕನ್ಸುತ್ತಲ್ಲ, ಹಾಕ್ಬಿಡು ಇರೋದು. ಒಗ್ಗರಣೆಗೆ ಸ್ವಲ್ಪ ಆನಿಯನ್ ಹಾಕ್ಕೊತೀನಿ, ಹಂಗೆ ಒಗ್ಗರಣೆ ಮಾಡಿದ್ರೆ ಚೆನ್ನಾಗಿರಲ್ಲ. ಅದಕ್ಕೊಂಚೂರು ಹಂಗೆ ಅರಿಶಿನ ಹಾಕ್ಕೊತೀನಿ. ಸೊ ಅರಿಶಿನ ಹಾಕೊಳ್ಳೋದ್ರಿಂದ ಅದರಲ್ಲಿರೋ ಬ್ಯಾಕ್ಟೀರಿಯಾಸ್ ಎಲ್ಲ ಹೋಗುತ್ತೆ. ಈಗ ಇದಕ್ಕೆ ಮನೆಯಲ್ಲೇ ರುಬ್ಬಿರುವಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ನೀಟಾಗಿ ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ ಒಂಚೂರು ಹೋಗಬೇಕು. ಆಮೇಲೆ ಬೇಕಾದ್ರೆ ಚಿಕನ್ ಹಾಕ್ಕೊಳ್ಳೋಣ. ಗೈಸ್, ಈಗ ನಾನು ಕುದೀತಾ ಇರೋದ್ರಿಂದ ಚಿಕನ್ ಹಾಕ್ಕೊತೀನಿ. ಇಲ್ಲ, ಅದು ಲಿವರ್ದು ಸ್ವಲ್ಪ ಇನ್ನೊಂದ್ಸಲ ನೀಟಾಗಿ ವಾಶ್ ಮಾಡು. ಗೈಸ್, ಇವಾಗ ಚಿಕನ್ ಸ್ವಲ್ಪ ನೀಟಾಗಿ ಬೆಂದು ಆಲ್ರೆಡಿ ನೀರು ಬಿಟ್ಕೊಂಡಿದೆ. ಸೊ ಈಗ ನಾನು ಚಿಕನ್ದು ಆಫ್ ಮಾಡ್ಕೊತೀನಿ. ಅದಾದ ನಂತರ ಮಸಾಲೆ ಎಲ್ಲ ರುಬ್ಕೊಳ್ಬೇಕಾದ್ರೆ ಬೇರೆ ಬಾಣಲಿಗೆ ಹಾಕ್ಕೊತೀನಿ ಇದನ್ನು. ಗೈಸ್, ನಾನೀಗ ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಮತ್ತು ಪುದೀನ, ಕೊತ್ತಂಬರಿ ಮತ್ತು ಮಸಾಲೆಗಳು ಎಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ. ಸೊ ಈಗ ನನಗೆ ಮಸಾಲೆಗಳು ಜಾಸ್ತಿ ಹಾಕೋದ್ರಿಂದ ನನಗೆ ಅದು ಒಂಥರ ಹೊಡೆಯುತ್ತೆ. ಸೊ ನನಗೆ ಮಸಾಲೆ ಜಾಸ್ತಿ ಇರೋದ್ರಿಂದ ಇಷ್ಟ ಆಗೋಲ್ಲ. ಹಾಗಾಗಿ ನಾರ್ಮಲ್ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡಿದ್ದೀನಿ. ಆ್ಯಂಡ್ ಈಗ ಇದನ್ನೆಲ್ಲ ಫ್ರೈ ಮಾಡಿಕೊಂಡು ರುಬ್ಕೋಬೇಕಾಗತ್ತೆ. ಸೊ ಗೈಸ್, ಒಗ್ಗರಣೆಗೆ ಅಂತ ಬಾಣಲಿ ಇಟ್ಕೊಂಡಿದ್ದೀನಿ. ಸಾಕು ಚಿನ್ನ. ಇವಳು ನೋಡಿ ಎಲ್ಲೋ ಹೋಗ್ಬಿಟ್ಟು ಇವಾಗ ಬಂದಿದ್ದಾಳೆ. ಮನೆ ಮಗಳ ಇವಳು. ಸೊ ಈಗ ಆನಿಯನ್ ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತೀನಿ. ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೊಟೊ ಎಲ್ಲ ಹಾಕ್ಕೊಂಡು ನೀಟಾಗಿ ಹುರ್ಕೋತೀನಿ. ನಾನು ಆಲ್ರೆಡಿ ಚಿಕನ್ ಫ್ರೈಗೆ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ, ಬಟ್ ಸ್ಟಿಲ್ ಈಗ ಒಗ್ಗರಣೆಗೆ ಕೂಡ ಹಾಕೋತೀನಿ. ಸೊ ಇದು ರುಬ್ಬೋದ್ರಿಂದ ಇನ್ನೊಂದು ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗುತ್ತೆ. ನಾನು ಆಲ್ರೆಡಿ ಚಿಕನ್ ಫ್ರೈಗೆ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ, ಬಟ್ ಸ್ಟಿಲ್ ಈಗ ಒಗ್ಗರಣೆಗೆ ಕೂಡ ಹಾಕೋತೀನಿ. ಸೊ ಇದು ರುಬ್ಬೋದ್ರಿಂದ ಇನ್ನೊಂದು ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗುತ್ತೆ. ಈಗ ಇದಕ್ಕೆ ಕಟ್ ಮಾಡಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರೋಂಥ ಸೊಪ್ಪುಗಳನ್ನ ಹಾಕ್ತೀನಿ. ಸೊ ಇದೆಲ್ಲ ಒಂದು ಸ್ವಲ್ಪ ಎಣ್ಣೆಲಿ ನೀಟಾಗಿ ಫ್ರೈ ಆದಮೇಲೆ ರುಬ್ಕೋಬೇಕು. ಇದು ಚಿಕನ್ ಎಲ್ಲ ಒಗ್ಗರಣೆ ಆಗಿದೆ. ಇದನ್ನು ನಾನು ಆಫ್ ಮಾಡಿಕೊಂಡು ಈಗ ಇದು ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದನ್ನು ಒಂದು 5 ನಿಮಿಷ ಹಿಂಗೆ ಆಡಿಸ್ಬಿಟ್ಟು ಮಿಕ್ಸಿ ಮಾಡ್ಕೋಬೇಕು. ನಾನು ಇವಾಗ ಇದಕ್ಕೆ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಸೊ ನಮ್ಮ ದೊಡ್ಡಮ್ಮ ಮೆಣಸು ಹಾಕು ಅಂದರು, ಆದರೆ ನಾನು ಮೆಣಸು ಪುಡಿ ಹಾಕ್ತಾಯಿದ್ದೀನಿ. ಸೊ ಈಗ ಇದನ್ನೆಲ್ಲ ನೀಟಾಗಿ ರುಬ್ಕೋಬೇಕು. ಗೈಸ್, ಇವಾಗ ನಾನು ಫ್ರೈ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡು ಅದಕ್ಕೆ ಕರಿಬೇವು ಮತ್ತು ಪಲಾವ್ ಎಲೆ ಹಾಕ್ಕೊತಾ ಇದ್ದೀನಿ ಒಗ್ಗರಣೆ ಕೊಡೋಕ್ಕೆ. ಗೈಸ್, ಇವಾಗ ರುಬ್ಬಿರೋ ಮಸಾಲೆನ ಹಾಕ್ಕೊಂಡೆ ಇದಕ್ಕೆ ಎಣ್ಣೆಗೆ. ಇದು ನೀಟಾಗಿ ಕುದಿಬೇಕು. ಇದಕ್ಕೊಂಚೂರು ನೀರು ಹಾಕ್ಕೊಳ್ಳೋಣ.
ನಾನಿದು ಮಸಾಲೆಗೆ ಒಂದು ಅರ್ಧ ಅಷ್ಟು ನಿಂಬೆಹಣ್ಣು ಹುಳು ಹಾಕ್ಕೊಂಡೆ, ಯಾಕಂದರೆ ನಿಂಬೆಹಣ್ಣು ಹಾಕಿದ್ರೆ ಯೂಶಲಿ ಚೆನ್ನಾಗಿರುತ್ತೆ. ಹಾಗೆ ಮಾಡ್ತಾ ಕಾವ್ಯ ಟೀ ಮಾಡು ಅಂತ ಹೇಳಿದ್ಲು, ಸೊ ಟೀಗೆ ಇಟ್ಕೊಂಡೆ. ಟೀಗೆ ಯಾಲಕ್ಕಿ ಹಾಕಿ ಅಭ್ಯಾಸ. ನನಗೆ ಟೀ ಮಾಡೋದ್ರಿಂದ ತುಂಬ ಇಷ್ಟ. ನಾನು ತುಂಬ ಚೆನ್ನಾಗಿ ಟೀ ಮಾಡ್ತೀನಿ. ನನಗೆ ಚೆನ್ನಾಗಿ ಟೀ ನೀರಲ್ಲಿ ಕುದಿಬೇಕು. ಅದಾದಮೇಲೆ ಸ್ವಲ್ಪ ಹಾಲು ಹಾಕ್ತೀನಿ. 1 ಗ್ಲಾಸ್ ವಾಟರ್ಗೆ ನಾನು ಅರ್ಧ ಗ್ಲಾಸ್ ಹಾಲು ಅಷ್ಟೇ ಹಾಕೋದು. ಆಗ ಟೀ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ನಾವು ಟೀನ ಎಷ್ಟು ಚೆನ್ನಾಗಿ ಬೇಯಿಸ್ತೀರೋ ಅಷ್ಟು ಚೆನ್ನಾಗಿ ಟೀ ಆಗುತ್ತೆ. ಸೊ ಈಗ ಅದು ಟೀ ಎಲ್ಲ ಕೂತು ಚೆನ್ನಾಗಿ ಇದಾಗಿದೆ. ಐ ಮೀನ್ ಅದು ಅರೋಮಾ ಬಿಟ್ಕೊಂಡಿದೆ. ಸೊ ಈಗ ನಾನು ಹಾಲು ಹಾಕ್ತೀನಿ. ಸೊ ಈ ಹಾಲು ಕೂಡ ನನಗೆ ಚೆನ್ನಾಗಿ ಕಾಯಬೇಕು. ಈ ಹಾಲು ಕೂಡ ಬರೋವರೆಗೂ ಕುದಿಸ್ಬಿಟ್ಟು ಆಮೇಲೆ ಟೀ ರೆಡಿ ಆಗುತ್ತೆ. ಗೈಸ್, ಅದು ಮಸಾಲೆ ಕುದೀತಾ ಇತ್ತಲ್ಲ, ನಾನು ಅದಕ್ಕೆ ಬೇಯಿಸಿರೋ ಚಿಕನ್ನ ಹಾಕ್ಕೊಂಡೆ. ಈಗ ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಟ್ಟು ಒಂದು 5-10 ನಿಮಿಷ ನೀಟಾಗಿ ಕುಂಬ್ಳೋವರೆಗೂ ಬಿಟ್ಬಿಡ್ಬೇಕು. ಅದಾದ ನಂತರ ಬೇಕಾದರೆ ಆಫ್ ಮಾಡ್ಕೋಬೋದು. ಜಾಸ್ತಿ ಬೇಯಿಸ್ಬಿಟ್ರೆ ಏನಾಗುತ್ತೆ, ಪೀಸೆಲ್ಲ ಬಿಟ್ಕೊಬಿಡುತ್ತೆ. ಸೊ ಇದು ಒಂದು 10 ಮಿನಿಟ್ಸ್ ಇದು ರೆಡಿ ಆಗುತ್ತೆ. ಸೊ ಗೈಸ್, ಈಗ ಟೀ ಬೇಯ್ತಾ ಇದೆ. ಇನ್ನೂ ಒಂದು 10 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ತೀನಿ, ಆಮೇಲೆ ಸೋಸ್ತೀನಿ. ಸೊ ಗೈಸ್, ಟೀ ಮಾಡಿರೋದು ರೆಡಿಯಾಗಿದೆ. ಕಾವ್ಯ ನೀನು ತಲೆ ತಿನ್ಬೇಡ, ನನಗೆ ಹೊಡೆದಾಕ್ಬಿಡ್ತೀನಿ. ಟೀ ಕುಡ್ದು ಕೂಲ್ ಆಗು ನೀನು, ಸರಿ ಹೋಗ್ತೀಯ. ನಮ್ಮ ಕಾವ್ಯ ಯಾವುದೋ ಬಿಟ್ಟು ಕುಡ್ದುಬಿಟ್ಟಿದ್ದಾಳೆ ಗೈಸ್. ಅಯ್ಯೋ ಚಲ್ಲೋಯ್ತು. ಗೈಸ್, ಫೈನಲಿ ನಾನು ಟೀ ಮಾಡಿದೆ. ಹೆಂಗಿದ್ದೆ? Oh my god. ಇನ್ನೇನು ಕುಡಿಯೋಕ್ಕೆ ತಿನ್ನಕ್ಕೆ ಮಾತ್ರ ಒಳ್ಳೆ ಗೈಸ್ ಇವಳು. ಅಪ್ರೂಪ್ ನೋಡ್ಸಿನ ಹೆಂಗೆ ಹೇಳ್ತಾ ಇದ್ದಾಳೆ, ನಾನು ಅಪ್ರೂಪಕ್ಕೆ ಮಾಡ್ತೀನಾ? ನಾನು ಹಂಗೆ ರಸ ಮಾಡೋಣ ಅಂತ ರಸಮ್ಗೆ ಇಟ್ಕೊತಾ ಇದ್ದೀನಿ, ಟೊಮೆಟೊ ರಸಮ್ಗೆ. ಇದಕ್ಕೆ ಒಂಚೂರು ಹುಣ್ಸೆಹಣ್ಣು ಹಾಕ್ಕೊತಾ ಇದ್ದೀನಿ. ಹುಣ್ಸೆಹಣ್ಣು ಹಾಕ್ಕೊಂಡಿಲ್ಲ ಅಂದರೆ ಟೇಸ್ಟ್ ಬರಲ್ಲ. ನಮ್ಮ ಮಮ್ಮಿ ಅದಕ್ಕೇ ಇದು ಏನದು ಕರಿಬೇವು ಹಾಕು ಅಂತ ಹೇಳಿದ್ದಾರೆ. ನಾನು ರಸಮ್ಗೆ ಇದು ಕರಿಬೇವು ಕೂಡ ಹಾಕಿ ಬೇಯಿಸ್ಕೊತೀನಿ, ಹಾಗಾಗಿ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ. ಸೊ ಅದು ಒಂದು ಸ್ವಲ್ಪ ಖಾರಕ್ಕೂ ಆಗುತ್ತೆ ಮತ್ತು ಕಲ್ಲರಿಗೂ ಆಗುತ್ತೆ. ಸೊ ಗೈಸ್, ಈಗ ಎಲ್ಲ ಚೆನ್ನಾಗಿ ಬೆಂದಿದೆ. ಸೊ ಇದನ್ನು ಆರಕ್ಕೆ ಇಟ್ಕೊಂಡಿದ್ದೀನಿ, ಆಮೇಲೆ ರುಬ್ಕೋಬೇಕು. ಈಗ ನಾನು ರಸಮ್ಗೆ ರುಬ್ಕೊಂಡಿದ್ದೀನಿ. ಆ್ಯಂಡ್ ಒಗ್ಗರಣೆಗೆ ಬಂದ್ಬಿಟ್ಟು ಖಾರದ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಜೀರಿಗೆ ಮತ್ತು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ಈಗ ನಾವು ರಸಮ್ಗೆ ಸ್ವಲ್ಪ ಮೆಣಸು ಮತ್ತು ಜೀರಿಗೆ ಹುರ್ಕೊತಾ ಇದ್ದೀನಿ. ಸೊ ಇದು ಪುಡಿ ಮಾಡಿಬಿಟ್ಟು ರಸಮ್ಗೆ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಸಾಕಲ್ಲ ಇಷ್ಟು ನೇನು? ಸಾಕು. ಈಗ ಇದನ್ನು ಹುರ್ಕೊಂಡಿದ್ದಾಗಿದೆ. ಈಗ ಇದನ್ನು ರುಬ್ಕೋಬೇಕು, ಐ ಮೀನ್ ಪೌಡರ್ ಮಾಡ್ಕೋಬೇಕು. ಸೊ ಈಗ ಜೀರಿಗೆ ಮತ್ತು ಮೆಣಸು ಪುಡಿ ಮಾಡ್ಕೊಂಡ್ರಿ ಗೈಸ್. ಈಗ ಎಣ್ಣೆ ಹಾಕ್ಕೊಂಡಿದ್ದೀನಿ, ಇದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ, ಇದಕ್ಕೆ ಕರಿಬೇವು ಹಾಕ್ತಾಯಿದ್ದೀನಿ, ಈಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ನನಗೆ ಭಯ ಆಗುತ್ತೆ ಎಲ್ಲಿ ಪಟ್ಟ ಬಿಡುತ್ತೆ ಅಂತ. ಈಗ ಜೀರಿಗೆ ಹಾಕೋತಾ ಇದ್ದೀನಿ. ಆ್ಯಕ್ಚುಲಿ ಜೀರಿಗೆ ಪೌಡ್ರ್ ಹಾಕಿದ್ದೀರಿ, ಬಟ್ ಸ್ಟಿಲ್ ಟೇಸ್ಟಿ. ಖಾರಕ್ಕೆ ಒಣಮೆಣ್ಸಿನ್ಕಾಯಿ, ಈಗ ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ, ಆಮೇಲೆ ಬೇಕಾದರೆ ಹಾಕೋಬೋದು. ಸೊ ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಾನು ಎಣ್ಣೆ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಜೀರಿಗೆ ಪೌಡರ್ ಏನು ರುಬ್ಕೊಂಡ್ರಿ, ಜೀರಿಗೆ ಮತ್ತು ಪೆಪ್ಪರು, ಅದನ್ನು ಹಾಕ್ತಾಯಿದ್ದೀನಿ. ಈ ಒಗ್ಗರಣೆಗೆ ಈಗ ಏನು ರುಬ್ಕೊಂಡ್ರಿ ಟೊಮೊಟೊದು, ಅದನ್ನು ಹಾಕ್ಕೊತಾ ಇದ್ದೀವಿ. ಆಮೇಲೆ ಬೇಕಾದರೆ ಅದು ಟೊಮೆಟೊ ನೀರು ಬೇಯಿಸಿಟ್ಕೊಂಡಿದ್ರಲ್ಲ, ಇದನ್ನು ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಬೋದು. ಏನಂತ ಸೊ ಈಗ ಇದನ್ನು ನೀಟಾಗಿ ಬಾಡಿಸ್ಕೊಳ್ಳೋಣ. ಮಾಡು, ಕೇಳಿ ನೋಡೋಣ. ಎಷ್ಟು ಗಮ್ಮಂತ ಇದೆ ಗೊತ್ತಾ ಗೈಸ್? ನಾನು ಚೆನ್ನಾಗಿದೆ ಅಲ್ಲ ಸ್ಮೆಲ್ಲು ಗೈಸ್. ಈಗ ಇದು ಒಗ್ಗರಣೆದು ಮತ್ತು ಟೊಮೆಟೊದು ಏನು ರುಬ್ಕೊಂಡಿದ್ವಿ, ಇದು ಕುದೀತಾ ಇದೆ. ಈಗ ನಾವು ಇದು ನೀರು ಹಾಕ್ಕೊತೀನಿ ಗೈಸ್. ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಗೊತ್ತಾ? ನಾನಂತೂ ತಿಂದ್ಬಿಟ್ಟು ಟ್ರೈ ಮಾಡಿ ನಿಮ್ಗೆ ಹೇಳ್ತೀನಿ ನಾನು ಹೆಂಗೆ ಮಾಡಿದ್ದೀನಿ ಅಂತ. ಈಗ ಇದು ಕುದಿಬೇಕು. ಟೊಮೆಟೊ ರುಬ್ಬಿದ ನೀರು ಕೂಡ ನಾನು ಹಾಕ್ಕೊತಾ ಇದ್ದೀನಿ.
ಸಿ ಐ ಆಮ್ ಪ್ರಿಪೇರಿಂಗ್ ಟೊಮೆಟೊ ರಸಮ್. ನಾನು ಇದಕ್ಕೊಂಚೂರು ತುಪ್ಪ ಹಾಕ್ಕೊತಾ ಇದ್ದೀನಿ. ಸೊ ಆ್ಯಕ್ಚುಲಿ ತುಪ್ಪ ಹಾಕಿದ್ರೆ ರಸಮ್ ಟೇಸ್ಟ್ ಜಾಸ್ತಿ ಆಗುತ್ತೆ, ಹಾಗಾಗಿ ತುಪ್ಪ ಹಾಕ್ಕೊತಾ ಇದ್ದೀನಿ. ಗೈಸ್, ಈಗ ರಸಮ್ ಕುದೀತಾ ಇರೋದ್ರಿಂದ ನಾನು ಉಳಿದಿರೋ ಕೊತ್ತಂಬರಿ ಹಾಕ್ಕೋತೀನಿ. ಸೊ ರಸಮ್ ಅಂತೂ ತುಂಬ ಚೆನ್ನಾಗಿದೆ. ನೈನಾ ಗೈಸ್, ಈಗ ರಸಮ್ ಕುದೀತಾ ಇರೋದ್ರಿಂದ ನಾನು ಉಳಿದಿರೋ ಕೊತ್ತಂಬರಿ ಹಾಕ್ಕೋತೀನಿ. ಸೊ ರಸಮ್ ಅಂತೂ ತುಂಬ ಚೆನ್ನಾಗಿದೆ. ನೈನಾ ಗೈಸ್, ಏನು ಗೊತ್ತಾ, ನಾನು ಅಡುಗೆ ಎಲ್ಲ ಮಾಡಾಯಿತು. ಆ್ಯಂಡ್ ಬೆಳಿಗ್ಗೆ ನಾನು ಟೊಮೆಟೊ ಬಾತ್ ಮಾಡಿದ್ದೆ. ಈಗ ಈವ್ನಿಂಗ್ ಬರೋರಿಗೆ ಚಿಕನ್ ಕರಿನ ಅದು ಚಿಕನ್ ಗ್ರೇವಿನ ಗೊತ್ತಾಗಲಿಲ್ಲ, ಏನೋ ಒಂದು ಚಿಕನ್ ಐಟಮ್ ಮಾಡಿದ್ದೀನಿ. ಆ್ಯಂಡ್ ರಸಮ್ ಮಾಡಿದೆ. ಅದಾದ ನಂತರ ಕಬಾಬಿಗೆ ಮ್ಯಾರಿನೇಷನ್ ಮಾಡಿಟ್ಟಿದ್ದೀನಿ. ಸೊ ಅವರೆಲ್ಲ ಬಂದಾದಮೇಲೆ ಕಾವ್ಯ ಇಲ್ಲ ಅಂದರೆ ನೈನಾ ಕಬಾಬ್ ಮಾಡ್ತಾರೆ ಅನಿಸುತ್ತೆ. ಸೊ ಇವತ್ತು ನಾನು ನಾನ್ ವೆಜ್ ಎಲ್ಲ ಮಾಡಿರೋದು ನಮ್ಮ ದೊಡ್ಡಮ್ಮ ಹೇಳ್ಕೊಟ್ಟಿದ್ದು ಅಳತೆಯಿಂದ. ಆ್ಯಂಡ್ ನಮ್ಮ ದೊಡ್ಡಮ್ಮ ಏನಾದ್ರು ಫೋನ್ ಎತ್ತಿರಲಿಲ್ಲ ಅಂದರೆ ದೇವ್ರಣೆಗೂ ನಿಜವಾಗ್ಲೂ ನಾನು ಅಡುಗೆ ಮಾಡ್ತಾಯಿದ್ನೋ ಇಲ್ವೋ ಗೊತ್ತಿಲ್ಲ, ಅದಕ್ಕೂ ನಮ್ಮ ಮಮ್ಮಿನೇ ತಲೆ ತಿಂತಾಯಿದ್ದೆ. ಆ್ಯಂಡ್ ನಾನು ಒಂದು ಟೊಮೆಟೊ ಬಾತ್ ಮಾಡೋಕ್ಕೆ ನಮ್ಮ ಅಮ್ಮಂಗೆ 20 ಸಲ ಫೋನ್ ಮಾಡಿದ್ದೀನಿ. ಸೊ ನಮ್ಮ ಅಮ್ಮಂಗೆ ಅವಾರ್ಡ್ ಕೊಡಲೇಬೇಕು ಅವ್ರ ಪೇಷನ್ಸಿಗೆ. ಆ್ಯಂಡ್ ನಮ್ಮ ದೊಡ್ಡಮ್ಮಗೂ ಅಷ್ಟೇ ಪದೇ ಕಾಲ್ ಮಾಡಿ ಇರಿಟೇಟ್ ಮಾಡಿಬಿಟ್ಟಿದ್ದೀನಿ ಅನಿಸುತ್ತೆ. ಅವರು ಅಷ್ಟೇ ಪಾಪ ಹಸು ಕೆಲಸದಲ್ಲೆಲ್ಲ ಇರ್ತಾರಲ್ಲ. ಬಟ್ ಸ್ಟಿಲ್ ನಮ್ಮ ದೊಡ್ಡಮ್ಮ ನನಗೆಲ್ಲ ಹೇಳ್ಕೊಟ್ರು. ಅವ್ರು ರಾತ್ರಿಯೇ ಹೇಳಿದರು ನನಗೆ ಇನ್ಫ್ಯಾಕ್ಟು. ಆದರೂ ನನಗೆ ಎಲ್ಲೋ ಏನೋ ಮಿಸ್ ಆಗ್ತಾಯಿದೆ ಅಂತ ಅವ್ರಿಗೆ ಕಾಲ್ ಮಾಡ್ತಾಯಿದ್ದೆ. ಆ್ಯಂಡ್ ಫೈನಲಿ ನಾನು ಅಡುಗೆನ ಕಂಪ್ಲೀಟ್ ಮಾಡಿದ್ದೀನಿ. ಟೈಮ್ ಸುಮಾರು 5 ಗಂಟೆ ಆಗಿದೆ, ಆದರೂ ನಾನು ಇನ್ನೂ ಊಟ ಮಾಡಿಲ್ಲ. ಬಿಕಾಸ್ ನೈಟ್ ಬರೋರು ನನ್ನ ಅಡುಗೆ ತಿಂದ್ಬಿಟ್ಟು ಏನು ಹೇಳ್ತಾರೆ, ಏನಾದರೂ ಚೆನ್ನಾಗಿಲ್ಲ ಅಂದರೆ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗೋಗುತ್ತೆ, ಫುಲ್ ಡಿಸಾರ್ಟನ್ ಆಗೋಗ್ಬಿಡುತ್ತೆ ನನಗೆ. ಸೊ ಹಾಗಾಗಿ ಅವರೆಲ್ಲ ಬಂದು ತಿಂದು ರಿವ್ಯೂ ಹೇಳಾದ್ಮೇಲೆ ನಾನು ಊಟ ಮಾಡ್ತೀನಿ. ದಟ್ ಡಸಂಟ್ ಮೀನ್ ನನ್ನ ಅಡುಗೆನ ನಾನೇ ನಂಬ್ತಾ ಇಲ್ಲ ಅಂತ ಅಲ್ಲ, ಏನೋ ಒಂಥರ ಕ್ಯೂರಿಯಾಸಿಟಿ ಆಗ್ತಾಯಿದೆ. ಸೊ ನಾನು ಇನ್ನೂ ರೆಡಿ ಆಗಿಲ್ಲ, ಆಫೀಸ್ ಕೆಲಸ ಎಲ್ಲ ಇತ್ತು. ಸೊ ಆಫೀಸ್ ಕೆಲಸ ಎಲ್ಲ ಮುಗಿಸಿ ಇಲ್ಲಿ ಮನೇಲಿ ಅಡುಗೆ ಕೆಲಸನೂ ಮುಗಿಸಿ ಈಗ ರೆಡಿ ಆಗಬೇಕು ಅಂತ ಹೋಗ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಏನೇನಾಗುತ್ತೆ ಬನ್ನಿ ತೋರಿಸ್ತೀನಿ. ಸೊ ಗೈಸ್, ನಾನೀಗ ಫ್ರೆಶ್ ಅಪ್ ಆಗಿ ಬಂದೆ. ಸೊ ಎಲ್ಲ ಕೆಲಸ ಮುಗೀತು. ಆ್ಯಂಡ್ ಈಗ ಡೆಕೋರೇಷನ್ ವರ್ಕ್ ಸ್ಟಾರ್ಟ್ ಆಗುತ್ತೆ. ಸೊ ಗೈಸ್ ಬನ್ನಿ ಡೆಕೋರೇಷನ್ ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಹಾಯ್ ಜೂನಿಯರ್. ಸಿ ಇವ್ರ ಸೀನಿಯರ್ ಮುಖ ತೋರ್ಸೋಕ್ಕಾಗ್ತಾ ಇಲ್ವಾ? ಪರವಾಗಿಲ್ಲ, ತೋರಿಸು. ಇಟ್ಸ್ ಓಕೆ. ಇಟ್ಸ್ ನಾಟ್ ಸ್ನ್ಯಾಪ್, ಇಟ್ಸ್ ಯೂಟ್ಯೂಬ್ ಅಷ್ಟೇನಾ? ಏನೋ ಡುಮ್ಮ ಆಗ್ಬಿಟ್ಟಿದ್ಯಾ? ಜಿಮ್ಮೆಲ್ಲ ಬಿಟ್ಬಿಟ್ಟ? ಉಲ್ಟ ಕೂತೋಳೆ ಅಂತ ನೋಡ್ತಾ ಇದ್ದೀವಿ. ಸೊ ಗೈಸ್, ನಾನು ನಯ್ಯನ ಕೇಕ್ ತರೋಣ ಅಂತ ಹೋಗ್ತಾ ಇದ್ದೀರಿ. ಗೈಸ್, ನಾವೀಗ ಅಮಾಸಿಗೆ ಬಂದ್ರಿ. ಲೈಕ್ ನನಗೆ ಚಾಕೋ ಚೀಸ್ ಬೇಕು, ಇದೆಯಾ? ಹೆಂಗೆ ಹೋಗುತ್ತೆ? ಚಾಕೋ ಚೀಸ್ ಇದೆಯಾ? 2 kg ಬೇಕು, ಇದೆಯಾ? ನಮಗೆ ಪೇಸ್ಟ್ರಿ ತಿನ್ಬೇಕಂತ ಆಸೆ ಆಯಿತು, ಅದಕ್ಕೆ ಒಂದು ಪೀಸ್ ತೊಗೊಂಡ್ರಿ. ಗೈಸ್, ಆ್ಯಕ್ಚುಲಿ ನಾವು ಕೇಕ್ ಆರ್ಡರ್ ಕೊಟ್ರಿ, ಬಟ್ ಅದು ಕೇಕ್ ಮಿಸ್ ಆಗೋಗ್ಬಿಟ್ಟಿದೆ. ನಾನು ಆರ್ಡರ್ ಕೊಟ್ಟೆ ಚಾಕೋ ಚೀಸು, ಅವ್ರು ಕೊಡ್ತಾ ಇರೋ ಚಾಕೋ ಟ್ರಫಲ್ಲು. ಸೊ ಈಗ ಮತ್ತೆ 2 ಅವರ್ ಕೇಕ್ ಮಾಡೋವರೆಗೂ ಕಾಯೋಕ್ಕಾಗಲ್ಲ. ಅವ್ರು ಯಾವ್ದು ಮಾಡಿದಾರೋ ಅದನ್ನೇ ತೊಗೊಂಡು ಹೋಗ್ತಾ ಇದ್ದೀರಿ. ನಾವು ಕೇಕ್ ತೊಗೊಂಡು ಬಂದ್ರಿ. ಇದೇನು ಬ್ಲಾಕ್ ಮಾಡಿದಾರ? ಹೈ ಶಿಲ್ಪ, ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಒಬ್ಬ ನನ್ನ ಮಗನೇ. ರೋ, ಏನಾಗಿದೆ ರೋ? ನೀನು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ? ಏನಾಯ್ತು ಶಿಲ್ಪ ಅವನಿಗೆ? ಗೈಸ್, ಆ್ಯಕ್ಚುಲಿ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ನಾವೆಲ್ಲ ಆ್ಯಕ್ಚುಲಿ ರೆಡಿ ಆಗ್ತಾಯಿದ್ದೀರಿ. ಆ್ಯಂಡ್ ನನ್ನ ಜೊತೆ ಸುನೀತಕ್ಕ ಕೂಡ ಇದ್ದಾರೆ. ಆಮೇಲೆ ಕರೆಕ್ಟಾಗಿ ಕಾಣಿಸುತ್ತೆ ಅನ್ಕೋತೀನಿ. ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಹಾಯ್, ಚೆನ್ನಾಗಿ ಮಾಡಿದಾರಲ್ಲ ಡೆಕೋರೇಷನು? ಗೈಸ್ ನೋಡಿ, ನಾನು ರೆಡಿ ಆಗಿದ್ದು ಈ ಥರ. ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿದ್ದೀನಿ. ಹಾಂ, ಬನ್ನಿ ಬನ್ನಿ ಬನ್ನಿ.
ಹಾಯ್ ಹಾಯ್ ನೀನು ಪ್ರೇಕ್ಷರ್ ನೀನು ಹಾಯ್ ಹೇಳು. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ ನೀನು. ಲೈಟ್ ಆನ್ ಮಾಡು. ಲೈಟ್ ಹಾಕಿದ್ಮೇಲೆ ಫೋಟೋ ಚೆನ್ನಾಗಿ ಬರ್ತಲ್ಲ. ಸ್ಟಾರ್ಟಿಂಗ್ ಮಾಡು ಮತ್ತೆ ಸ್ಟಾರ್ಟಿಂಗ್ ಬೇಡ ಬೇಡ ಅಂದ್ರೂ ಬಂದವರಿಗೆಲ್ಲ ಕೊಟ್ಟು ಪಟಾಕಿ ಕಳಿಸ್ತಾ ಇದ್ದೀವಿ. ಸೊ ಆ ಪಟಾಕಿಯಿಂದ ನಾಯ್ಸ್ ಪೊಲ್ಯೂಷನ್, ಸೌಂಡ್ ಪೊಲ್ಯೂಷನ್ ಏನಾಗುತ್ತೆ ಅಂದರೂ ಅವಳು ಕೇಳಿಲ್ಲ. ಸೊ ಪಟಾಕಿ ಓಡಿಸ್ಲೇಬೇಕು ಅಂತ ಪಟಾಕಿ ಓಡಿಸಿದ್ರು. ದೆನ್ ಪಟಾಕಿ ಎಲ್ಲ ಆಯಿತು, ಬರ್ಡೇ ಕೂಡ ಮುಗೀತು. ಓ ಹೆಣ್ಮಗು ಹೆಣ್ಮಗು ಓ ನಾನು ಹೇಳ್ದನಾ ಹುಡುಗರಿಗೂ ಕುಂಕುಮ ಕೊಡ್ಬೇಕಂತೆ ಗೈ, ಸುನೀತಾ ಕೇಳ್ತಾ ಇದ್ದಾರೆ. ನಮ್ಮ ಮನೆ ಹೆಣ್ಮಗು ಬಡ್ಸೋದಂತೂ ಇಲ್ಲ, ಕುತ್ಕೊಂಡು ನೋಡ್ತಾ ಇದ್ದೆ. ಸೊ ಬರ್ಡೇ ಎಲ್ಲ ಮುಗೀತು, ಊಟ ಬಡ್ಸಕ್ ಸ್ಟಾರ್ಟ್ ಮಾಡಿದ್ರಿ. ರಿವ್ಯೂ ಕೊಡಿ, ಹೆಂಗಿದೆ? ಲವಣವು ಸರಿ ಇದೆಯೇ? ಏನೋ ಕೆಟ್ಟ ಮಾತಾಡ್ತಾನೆ. ಉಪ್ಪು ಸರಿಯಾಗಿದೆಯೇ ಎಂದೆ. ಎಲ್ಲ ಚೆನ್ನಾಗಿದ್ಯಾ? ಬೇಕಾಗಿತ್ತಾ? ಈಗ ಬೇಕಾಗಿತ್ತಾ? ಅಕ್ಕ ಚಾಪ್ಸ್ ಅಲ್ಲ ಅಕ್ಕದು, ಫ್ರೈಯೋ ಕರಿನೋ ಗೊತ್ತಿಲ್ಲ, ಜಾಸ್ತಿ ಸ್ವಲ್ಪ ನೀರಾಗೋಯ್ತು. ಚೆನ್ನಾಗಿದ್ಯಾ? ಜೂನಿಯರ್ ರಸಮ್ ಆದ್ಮೇಲೆ ಹೇಳಿ. ಹೆಂಗೋ ಇದೆ? ನಿಜ ಹೇಳು. ಚೆನ್ನಾಗಿದ್ಯಾ? ಅದಲ್ಲ, ರಸಮ್ ರಿವ್ಯೂ ಕೊಡಿ. ಫ್ರೈ ಚೆನ್ನಾಗಿದ್ಯಾ? ಅಣ್ಣ ಅಣ್ಣ ನೀವು ರಿವ್ಯೂ ಕೊಡಿ. ಹರ್ಷ ಆಲ್ರೆಡಿ ಕೊಟ್ಬಿಟ್ಟವ್ರೆ. ಜೂನಿಯರ್ ನನ್ ಮಗ್ಳಿಲ್ಲ ಬಿಡೋ ನಿಂಗೆ ಕೊಡಕ್ಕೆ. ಗೈಸ್ ನಮ್ಮದು ಊಟ ಎಲ್ಲ ಆಯಿತು. ಸೊ ಮಳೆ ಬೇರೆ ಬರ್ತಾ ಇದೆ, ಸಿಕ್ಕಾಬಡೆ ತಲೆ ನೋವ್ತಾ ಇದೆ ಗೈಸ್. ಅದಕ್ಕೆ ಕಾಫಿ ಅಥವಾ ಟೀ ಏನಾದ್ರು ಕುಡಿಯೋಣ ಅಂತ. ಯಾಕಂದರೆ ಅಡುಗೆ ಮಾಡಿರೋರಿಗೆ ಊಟ ಮಾಡೋದಕ್ಕಾಗಲ್ಲ. ಆ್ಯಂಡ್ ಇವಳಿಗೂ ಕಾಫಿನೋ ಟೀನೋ ಬೇಕು ಅಂತ ಇದ್ಲು. ಸೊ ಹಾಗಾಗಿ ಹೊರಗಡೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಗೈಸ್ ಫೈನಲಿ ಎಲ್ಲರದ್ದು ಊಟ ಆದಮೇಲೆ ನಾನು, ಕಾವ್ಯ, ಗಿರಿ ಎಲ್ಲರೂ ಊಟ ಕೂತ್ಕೊಂಡ್ರೆ. ಬಟ್ ನಾನು ಊಟ ಮಾಡೋ ಅಷ್ಟರಲ್ಲಿ ಊಟನೇ ಸೇರ್ತಾ ಇರಲಿಲ್ಲ. ಜಸ್ಟ್ ರೈಸ್ ರಸಮ್ ತಿಂದು ಇದ್ರಿ. ಗೈಸ್ ನಾವೀಗ ನಾಗಸಂದ್ರದಲ್ಲಿದ್ದೀರಿ. ಎಷ್ಟು ಟ್ರಾಫಿಕ್ ಗೊತ್ತಾ ಗೈಸ್? ಈ ಟೈಮಲ್ಲೂ ಸಿಗ್ನಲ್ ಇದೆ, ಟ್ರಾಫಿಕ್ ಇದೆ. ನಮ್ಮ ಚಿನ್ನ ಫುಲ್ ಟಯರ್ಡ್ ಆಗಿದೆ. ಸೊ ಗೈಸ್ ನಾವೀಗ ಶೆಲ್ಲಿಗೆ ಬಂದ್ರಿ ಕಾಫಿ ಕುಡಿಯೋಣ ಅಂತ. ಐ ಡೋಂಟ್ ನೋ ಕಾಫಿ ಸಿಗತ್ತಾ ಇಲ್ವಾ ಅಂತ ನೋಡೋಣ.
ಸೊ ಗೈಸ್ ಹೋಪ್ ಯು ಎಂಜಾಯ್ ದ ವಿಡಿಯೋ ಆ್ಯಂಡ್ ಇದಾಗಿತ್ತು ನನ್ನ ದಿನ ಕಾವ್ಯ ಮಾಮ್ ಬರ್ಡೇ ಸೆಲೆಬ್ರೇಷನ್ ಆ್ಯಂಡ್ ನನ್ನ ಕುಕಿಂಗ್ ಸೀರೀಸ್ ಫಾರ್ ದ ಫಸ್ಟ್ ಟೈಮ್ ನಾನು ಯೂಟ್ಯೂಬಲ್ಲಿ ಕುಕ್ ಮಾಡಿರೋದು. ಗೈಸ್ ನಾವು ಶೆಲ್ಲಿಗೆ ಹೋದ್ರಿ, ಬಟ್ ನಾನು ಅಂದ್ಕೊಂಡೆ ಟೀ ಏನಾದರೂ ತೊಗೊಳ್ಳೋಣ ಅಂತ. ಅನ್ಫಾರ್ಚುನೇಟ್ಲಿ ಅಲ್ಲಿ ಟೀ ಇರಲಿಲ್ಲ ಆ್ಯಂಡ್ ಕಾಫಿ ತೊಗೋಬೇಕಾಯಿತು. ಬಿಕಾಸ್ ನನಗೆ ಕಾಫಿ ಅಂತ ಹೆಂಗಿತ್ತು ಗೊತ್ತಾ ಗೈಸ್, ರೂಲ್ಸ್ ಏನಿಲ್ವಲ್ಲ. ಸಿಕ್ಕಾವಳೆ ಸಕ್ಕದಾಗಂತೂ ಇರಲಿಲ್ಲ. ಮಲ್ಗೆ ಬೆಳಗ್ಗೆ ಎದ್ದೇಳೋ ಅಷ್ಟರಲ್ಲಿ ನನ್ನ ವಾಯ್ಸ್ ಈ ಥರ ಆಗಿದೆ. ಸೊ ನಾವು ಮನೆಗೆ ಬರೋ ಅಷ್ಟರಲ್ಲಿ ಟೈಮ್ ಸುಮಾರು 12:45 ಆಗಿತ್ತು. ಎಂಜಾಯ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಸಿಕ್ಕಾಪಟ್ಟೆ ಟಯರ್ಡ್ ಆಗಿ ವಿ ಜಸ್ಟ್ ವೆಂಟ್ ಟು ಸ್ಲೀಪ್.